ನವೀನ್ ಪೋಲಿಶೆಟ್ಟಿ ಅವರ ಫಿಲ್ಮ್ಸಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಕಂಟೆಂಟ್ ಇರುತ್ತೆ, ಆಡಿಯನ್ಸ್ ಕೊಡೋ ಅಮೌಂಟ್‌ಗೆ ಅವರ ಸಿನಿಮಾ ಮೋಸ ಮಾಡಲ್ಲ ಅನ್ನೋ ಒಪಿನಿಯನ್‌ನ ಅವರೇ ನಮಗೆ ಕೊಟ್ಟಿದ್ದಾರೆ. ಬಟ್ ಈ ಸಿನಿಮಾ ಅಂದ್ರೆ 'ಅನಗನಗ ಒಕ ರಾಜು' ಹೇಗಿದೆ? ಎಂಟರ್ಟೈನ್ಮೆಂಟ್ ಇದೆಯಾ? ಇಷ್ಟ ಆಗಿದ್ದೇನು? ಇಷ್ಟ ಆಗದೇ ಇದ್ದದ್ದೇನು? ಬನ್ನಿ ಮಾತಾಡ್ಕೊಂಡು ಬರೋಣ. ಆದರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿನಿಮಾದ ಒನ್ ಲೈನ್ ಸಿಂಪಲ್ ಆಗಿದೆ. ರಾಜುದು ಜಮೀನ್ದಾರ್ ಫ್ಯಾಮಿಲಿ. ಹೆಸರು ಇರುತ್ತೆ, ಆದ್ರೆ ದುಡ್ಡಿರಲ್ಲ. ಹೀಗಿರುವಾಗ ದುಡ್ಡಿಗಾಗಿ ಮದುವೆ ಆಗ್ಬೇಕು ಅಂತ ಅನ್ಕೋತಾನೆ. ಅದಾದ್ಮೇಲೆ ಏನೆಲ್ಲ ಆಯ್ತು, ಹೀರೋ ಕ್ಯಾರೆಕ್ಟರ್ ಯಾವ ಥರ ಸ್ಟಾರ್ಟ್ ಆಗಿ ಯಾವ ಥರ ಎಂಡ್ ಆಗತ್ತೆ, ಇವನ್ನೆಲ್ಲ ತಿಳ್ಕೊಳಕ್ಕೆ ನೀವು ಸಿನಿಮಾನ ನೋಡಲೇಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ನವೀನ್ ಪೋಲಿಶೆಟ್ಟಿ ಅವರು. ಕೆಲವೊಂದ್ಸಲ ಸ್ಕ್ರಿಪ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ ಅಂದ್ರೂ ಆಕ್ಟರ್ ಪರ್ಫಾರ್ಮೆನ್ಸಿಂದ ಕೆಲವೊಂದು ಕಾಮಿಡಿ ವರ್ಕೌಟ್ ಆಗತ್ತೆ, ಎಂಗೇಜಿಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಇಲ್ಲಿ ಆಗಿದೆ. ಸಿನಿಮಾದ ಫಸ್ಟ್ ಹಾಫ್ ಕಾಮಿಡಿ ಕಾಮಿಡಿ ಥರ ಸ್ಟಾರ್ಟ್ ಆಗತ್ತೆ, ಬೇಕಾದಂಥ ಕ್ಯಾರೆಕ್ಟರ್ಸ್ ಎಲ್ಲ ಎಸ್ಟಾಬ್ಲಿಷ್ ಆಗತ್ತೆ. ಬಟ್ ಇಂಟ್ರೆಸ್ಟಿಂಗ್ ಆಗಿ ಏನೂ ಆಗಲ್ಲ ಇಂಟರ್ವಲ್ ತನಕ. ಇಂಟರ್ವಲ್ಲಲ್ಲಿ ಕತೆ ಮುಂದೆ ಹೋಗೋದಕ್ಕೆ, ಸಿನಿಮಾದಲ್ಲಿ ಇನ್ನೂ ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಳ್ಳೆ ಪಾಯಿಂಟ್ನ ಸೆಟ್ ಮಾಡುತ್ತೆ. ಸೆಕೆಂಡ್ ಹಾಫ್ ಕೂಡ ಅದೇ ಕಾಮಿಡಿ ಟೋನಲ್ಲೇ ಇರತ್ತೆ. ಬಟ್ ಈ ಪಾರ್ಟಲ್ಲಿ ಸ್ವಲ್ಪ ಸ್ಟೋರಿ ಮುಂದೆ ಹೋಗುತ್ತೆ. ಆ ಎಲಿಮೆಂಟ್ಸ್ ಎಲ್ಲ ರೂಟೀನಾಗೇ ಇರತ್ತೆ. ಆದರೂ ಕೆಲವೊಂದು ಐಡಿಯಾ ಚೆನ್ನಾಗಿ ಅನ್ಸುತ್ತೆ. ಆ ರೀಲ್ಸ್ ಐಡಿಯಾ ಮತ್ತು ಕ್ಯಾಂಪೇನ್ ಮಾಡೋದು ಅವೆಲ್ಲ ತುಂಬ ಸಿನಿಮಾದಲ್ಲಿ ನೋಡಿರ್ತೀರ. ಹಾಗಾಗಿ ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದಿತ್ತು ಅಂತ ಅನಿಸಿದಂತೂ ನಿಜ. ಆ ಪರ್ಸ್ಪೆಕ್ಟಿವಲ್ಲಿ ನೋಡೋದು ಬಿಟ್ಟು ಎಂಟರ್ಟೈನ್ಮೆಂಟ್ ಅಂತ ನೋಡಿದ್ರೆ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಜಾತಿ ರತ್ನಲ್ಲೂ ಸಿನಿಮಾ ಲೆವೆಲ್ಗೆ ಕಾಮಿಡಿ ಇಲ್ಲ. ಬಟ್ ಸಮ್ಹೌ ಆ ಆ್ಯಕ್ಟಿಂಗಿಂದ, ಅಲ್ಲಿರೋ ಡೈಲಾಗ್ಸಿಂದ ಸಿನಿಮಾ ಎಂಗೇಜಿಂಗ್ ಆಗಂತೂ ಇರತ್ತೆ. ತೆಲುಗು ಲ್ಯಾಂಗ್ವೇಜಲ್ಲಿ ಸಂಕ್ರಾಂತಿಗೆ ಸಾಕಷ್ಟು ಸಿನಿಮಾ ರಿಲೀಸ್ ಆಗತ್ತೆ. ಫ್ಯಾಮಿಲಿ ಎಂಟರ್ಟೈನರ್ಸ್ನ ಪರ್ಪಸ್ಫುಲಿ ಮಾಡ್ತಾರೆ. ಸೊ ಇದು ಕೂಡ ಈ ಟೈಮಲ್ಲೇ ರಿಲೀಸ್ ಆಗಿರೋದ್ರಿಂದ ಸಿನಿಮಾಗೆ ಹೆಲ್ಪ್ ಆಗುತ್ತೆ. ಅಂದರೆ ಫ್ಯಾಮಿಲೀಸ್ ಎಂಜಾಯ್ ಮಾಡ್ತಾರೆ ಸಿನಿಮಾನ. ಪರ್ಫಾರ್ಮೆನ್ಸ್ ವೈಸ್ ನವೀನ್ ಅವ್ರಿಗೆ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಮೀನಾಕ್ಷಿ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಅಲ್ಲಿ ಎಲ್ಲ ಬೀಟ್ಸ್ ಇರೋ ಸಾಂಗ್ಸ್ ಇದೆ, ವರ್ಕ್ ಆಗಿದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಬಟ್ ಸ್ಟೋರಿ ರೂಟೀನ್ ಆಗೇ ಇದೆ ಅಂತ ಅನಿಸ್ತು. ಎಕ್ಸ್ಪೆಷಲಿ ಇನ್ ಸೆಕೆಂಡ್ ಹಾಫ್ ಡೀಸೆಂಟ್ ವಾಚ್ ಅಂತ ಹೇಳ್ಬೋದು. ಸೊ ಇದಾಗಿದೆ ಅನಗನಗ ಒಕ ರಾಜು ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.